ಹಸುಗಳ ಕಾಲುಗಳು ದುರ್ಬಲವಾಗ್ತಿವೆಯಾ? ಹಾಲು ಕಡಿಮೆ ಕೊಡ್ತಾ ಇದೆಯಾ? ಮತ್ತು ಹಸು ಎದ್ದು ನಿಲ್ಲಲು ತೊಂದರೆ ಆಗ್ತಾ ಇದೆಯಾ? ಅಂದರೆ ಇದು ಮಂಗನಬಾವು ಕಾಯಿಲೆ ಅಥವಾ ಕೋತಿ ಕಾಯಿಲೆ ಇರಬಹುದು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹಸುಗಳಲ್ಲಿ ಕಾಣಿಸಿಕೊಳ್ಳುವ ಮಂಗನಬಾವು ಕಾಯಿಲೆ ಅಥವಾ ಕೋತಿ ಕಾಯಿಲೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಕೋತಿ ಕಾಯಿಲೆ ಅಂದರೆ ಏನು? ಈ ರೋಗ ಮುಖ್ಯವಾಗಿ ಕ್ಯಾಲ್ಸಿಯಂ ಕೊರತೆಯಿಂದ ಆಗುತ್ತದೆ. ಹಸು ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆಯಾದಾಗ ಹಸು ನಿಂತುಕೊಳ್ಳಲು ಆಗುವುದಿಲ್ಲ. ಮುಖ್ಯವಾಗಿ ಈ ಕಾಯಿಲೆಯ ಲಕ್ಷಣಗಳನ್ನು ಗಮನಿಸೋದಾದರೆ, ಮೊದಲನೇದಾಗಿ ಹಸು ನಿಂತುಕೊಳ್ಳಲು ಕಷ್ಟಪಡುತ್ತಿರುತ್ತದೆ. ಎರಡನೇದು, ಸರಿಯಾದ ರೀತಿಯಲ್ಲಿ ಮಲಗಿಕೊಳ್ಳದೆ ತಲೆಯನ್ನು ತನ್ನ ಹೊಟ್ಟೆಯ ಮೇಲೆ ತಿರುಗಿಸಿಕೊಂಡು ಮಲಗುತ್ತದೆ. ಮತ್ತು ಹಸುವಿಗೆ ತಕ್ಕಷ್ಟು ಸರಿಯಾಗಿ ಆಹಾರವನ್ನು ತಿನ್ನುವುದಿಲ್ಲ. ಅದರ ಜೊತೆಗೆ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತದೆ ಮತ್ತು ಹಸುವಿನ ಮೈ ಕರ್ರಗೆ ಮಾಡಿಕೊಂಡು ನಿಲ್ಲುತ್ತದೆ. ಮತ್ತು ಮುಖ್ಯವಾಗಿ ಅದರ ಹಸುವಿನ ಬಾಲದ ತುದಿಯಲ್ಲಿ ಇರುವಂತಹ ಎಲ್ಲ ಕೂದಲುಗಳು ಉದುರುತ್ತವೆ. ಜೊತೆಗೆ 1 ಇಂಚಿನಷ್ಟು ಬಾಲ ಕಟ್ಟಾಗಿ ಮೊಂಡಾಗುತ್ತದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಆ ಥರ. ಈ ರೋಗ ಬರಲು ಕಾರಣಗಳು ಏನು ಅಂತ ನೋಡೋದಾದರೆ, ಡೆಲಿವರಿ ಸಮಯದಲ್ಲಿ ರಕ್ತ ಜಾಸ್ತಿ ಹೋಗುತ್ತದೆ. ಇದರಿಂದ ಹಸುವಿನಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗುವ ಸಾಧ್ಯತೆಯಿಂದ ಹಸು ವೀಕ್ ಆಗುತ್ತದೆ. ಎರಡನೆಯದಾಗಿ, ಹಸು ಪ್ರೆಗ್ನೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಕ್ಯಾಲ್ಸಿಯಂ ಸಿಗುವಂತಹ ಆಹಾರವನ್ನು ಕೊಟ್ಟಿರುವುದಿಲ್ಲ. ಮೂರನೇದಾಗಿ, ಮಿನರಲ್ ಮಿಕ್ಸರನ್ನು ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ಕೊಟ್ಟಿರುವುದಿಲ್ಲ. ಈ 3 ಕಾರಣಗಳಿಂದ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಏನಂತ ನೋಡೋದಾದರೆ, ಮೊದಲು ಡಾಕ್ಟರನ್ನು ಕರೆಸಿ ಅವರ ಮೂಲಕ ಕ್ಯಾಲ್ಸಿಯನ್ನ ಹಾಕ್ಸ್ಬೇಕಾಗುತ್ತೆ. ಯಾಕೆಂದರೆ ಹಸು ವೀಕ್ ಆಗಿರೋದನ್ನು ತಡೆ ಕಟ್ಟಬೇಕು. ನಂತರ ಹಸುವನ್ನು ಒಣಗಿರುವಂತಹ ಸ್ಥಳದಲ್ಲಿ ಕಟ್ಟಬೇಕು. ಮೂರನೇದು, ಹಸುವಿಗೆ ನೀರು ಮತ್ತು ಹಸಿಮೇವನ್ನು ಪ್ರಾಪರಾಗಿ ಕೊಡಬೇಕು. ಜೊತೆಗೆ ಡಾಕ್ಟರ್ನ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇದಿಷ್ಟು ಮೆಡಿಸನ್ ಆಯಿತು. ಇನ್ನು ಮನೆಮದ್ದು ಏನು ಮಾಡಬೇಕು ಅಂತ ಹೇಳೋದಾದರೆ, ಮೊದಲಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ತಗೊಳ್ಳಿ. ಅದು ಒಳ್ಳೆಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅಥವಾ ಔಡ್ಲೆಣ್ಣೆ, ಇನ್ಯಾವುದೇ ಎಣ್ಣೆ ಆದರೂ ಕೂಡ ನಡೆಯುತ್ತೆ. ಅದ್ರ ಜೊತೆಗೆ 1 ಕೇರಳನ್ನು ತಗೋಬೇಕು. ಈ ಕೇರಳನ್ನು ನೀವು ಗಮನಿಸ್ತಾ ಇದ್ದೀರಲ್ವ, ಇದನ್ನು 1 ಟೀ ಸ್ಪೂನ್ ಎಣ್ಣೆಯಲ್ಲಿ ಅರ್ಧದ ಕೊಯ್ದು ಅದರಲ್ಲಿ ಎದ್ದಬೇಕು. ಅದನ್ನು ಎದ್ದಿದ ನಂತರ ಅದನ್ನು ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿ ಸ್ವಲ್ಪ ಬಿಸಿ ಇರುವ ಹಾಗೆ ಅದರಲ್ಲಿ ತಗೊಂಬಂದು ಹಸುವಿನ ಬಾಲದ ತುದಿಯಲ್ಲಿ ಸ್ವಲ್ಪ ಚಾಕುವಿನಿಂದ ಸ್ವಲ್ಪ ರಕ್ತ ಮೂಡುವಷ್ಟು ಕೊಯ್ದು ಆ ಎಣ್ಣೆಯಲ್ಲಿ ಅದನ್ನು ಎದ್ದಬೇಕು. ಎಷ್ಟು ಅಂದರೆ ಹಸುವಿಗೆ ಬೆಚ್ಚನೆಯ ಶಾಖ ಬಡಿಯುವಂತೆ ಮುಟ್ಟಿಸಿ ಬಿಡಬೇಕು. ಇದಾದ ನಂತರ 15ರಿಂದ 20 ದಿನಗಳಲ್ಲಿ ಕ್ಯೂರ್ ಆಗಿ ಪೂರ್ತಿ ಗುಣವಾಗುತ್ತದೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.